ಎಲ್ಲರೂ ಟ್ರಿಪ್ ಬಂದ್ಬಿಟ್ಟವ್ರೆ ಇವಾಗ. ನಮ್ಮ ಜಿಮ್ಮಲ್ಲಿ ಫುಲ್ಲು ದಾಮ್ ಧೂಮ್ ಅನ್ಸ್ತವ್ರೆ. ಏನೋ ಒಂಥರ ಖುಷಿ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ. ನ್ಯೂ ಇಯರ್ ರೆಸಲ್ಯೂಷನ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು. ಇನ್ಸ್ಟಾಗ್ರಾಮಲ್ಲಿ ಇವ್ರುಗಳೆಲ್ಲ ಫಿಗರು ಮನೇಲಿ ನೈಟ್ ಇಟ್ಕೊಂಡು ಓಡಾಡ್ತಾರೆ ಎಲ್ಲ ತಿರುಗಿ ಕಡೆ. 2026 ಮಾಡಿ ಮದುವೆ ಫಿಕ್ಸ್. ಈ ಸಲ ಕಪ್ ನಮ್ದು. ಮದುವೆ ಕಾಂತಿ ಸಿದ್ದರಾಮಯ್ಯನ ಮೊಮ್ಮಗ ಅಂತೆ ನೀನು. ಇಷ್ಟೇ ನಮ್ ಕಷ್ಟಕ್ಕಾಗೋರು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಸೇಮ್ ಆಸ್ ಯೂಶುವಲ್ ಡೈಲಿ ರೂಟೀನ್ ಶುರು ಆಗ್ತಾ ಇದೆ. ಬೆಳಗ್ಗೆ ಎದ್ದು ಬೆಡ್ಡಿಂಗ್ ಮುಗಿಸಿ ಜಿಮ್ಗೆ ಹೋಗ್ತಾ ಇದೀವಿ. 7:30 ಎಬ್ಸಿದ್ದು ನಮ್ಮ ಮ್ಯಾಡಿ. ನಾನು 8:30 ಎದ್ದಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನನಗೊಂದು ಕಾಲ್ ಬಂದಿತ್ತು. ಯಾವ ಕಾಲು ಏನು ಅಂತ ಆನ್ ದ ವೇ ಹೋಗ್ತಾ ಹೇಳ್ತೀನಿ, ಬನ್ನಿ ಗೈಸ್. ಆಲ್ರೆಡಿ ನೋಡಿ ನಮ್ಮ ಆದಿ ಬಂದು ಕಾಯ್ತಾ ಇದ್ದಾನೆ. ಅವನು ಬಂದು ಅರ್ಧ ಅವರಿಂದ ಬಂದು ಕಾಯ್ತಾವನಂತೆ. ಇವನು ನೋಡಿ ಚಾಕ್ಲೇಟ್ ಅನ್ಸ್ತಾವನೆ. ಸರ್ ಗುಡ್ ಮಾರ್ನಿಂಗ್. ಹಿಂಗೆ ಎಲ್ಲಾರನ್ನೂ ಕರ್ಕೊಂಡ್ ಬಂದಿದ್ದೀನಿ. ನಾನು ಅನ್ಕೊಂತವ್ರು ಇವರು. ಎಲ್ಲರೂ ಟ್ರಿಪ್ ಬಂದ್ಬಿಟ್ಟವ್ರೆ ಇವಾಗ. ಮರ್ರಿ, ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಮರಿ. ನಿಂತಾರಲ್ಲ ನಿನ್ನೆ ಬಾರೋ ಅಂದ್ರೆ ನಂಗೆ ಯಾವ್ಯಾವ ಟೈಮಲ್ಲಿ ಆ ಟೈಮಲ್ಲೆಲ್ಲ ಬರೋಕ್ಕಾಗಲ್ಲ. ಏನೋ ಹೇಳ್ತಾರಲ್ಲ ಕುಣಿಯೋಕ್ಕಾಗ್ತಾರೆ ನೆಲ ಡಂಕು ಅಂತ. ಗೈಸ್ ನಮ್ಮ ಜಿಮ್ಮಲ್ಲಿ ಫುಲ್ಲು ದಾಮ್ ಧೂಮ್ ಅನ್ಸ್ತವ್ರೆ. ಸೌಂಡೇ ಕೇಳಿಸ್ತಾ ಇಲ್ಲ. ಯಾರು ಮಾತಾಡೋದು ಯಾರಿಗೂ ಕೇಳಿಸಲ್ಲ. ಆ ರೇಂಜಿಗೆ ಸಾಂಗ್ ಹಾಕವ್ರೆ. ಗೈಸ್ ಹೊಸ ವರ್ಷಕ್ಕೆ ಬರ್ತಾ ಇದ್ದಂಗೆ ರೆಡ್ ಟಿ ಶರ್ಟ್ ಹಾಕಿ ಬಂದ್ಬಿಟ್ಟವ್ರೆ. ಪ್ರಮೋಷನ್ ಸಿಕ್ಬಿಟ್ಟಿದೆ. ಕಂಗ್ರ್ಯಾಚುಲೇಷನ್, ಹ್ಯಾಪಿ ನ್ಯೂ ಇಯರ್. ಯಾವ ಥರ ಹಿಂಸೆ ಕೊಡ್ತಾವ್ರು ನೋಡಿ ಗೈಸ್ ನನಗೆ. ಅರ್ಧ ಗಂಟೆ ಒಂದು ರೀಲ್ಸ್ ಮಾಡೋರು ಇವರು. ಅರ್ಧ ಗಂಟೆ 10 ಸೆಕೆಂಡ್ ರೀಲ್ಗೆ ಅರ್ಧ ಗಂಟೆ ಮಾಡೋರೆ. ಓಕೆ ಗೈಸ್, ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಬಾಯ್ಸ್ ಆಲ್ರೆಡಿ ಬಂದು ಮೇಲೆ ವರ್ಕೌಟ್ ಮಾಡ್ಕೊಂಡು ಹೊಂಟವ್ರು. ನಾನು ಕೆಳಗಡೆ ಬರೋಷ್ಟರಲ್ಲಿ ಇವ್ರು ರೀಲ್ಸ್ ಮಾಡೋಷ್ಟರಲ್ಲಿ ಅರ್ಧ ಗಂಟೆ ಲೇಟ್ ಆಗೋಯ್ತು. ಆ್ಯಂಡ್ ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತೀನಲ್ಲ, ಏನು ಅಂತ ಕಾರಲ್ಲಿ ಕೂತ್ಕೊಂಡು ಹೇಳ್ತೀನಿ. ಅವಾಗಲೇ ಹೇಳೋಣ ಅಂತ ಬಂದು ಇಲ್ಲಿ ಸಿಕ್ಕಾಬಟ್ಟೆ ಸೌಂಡು, ಒಳ್ಳೆ DJ ಬಂದು ಧಾಮ್ ಧೂಮ್ ಅಂತ ದೈಡ್ ಅಂತ. ಓಕೆ ಗೈಸ್, ಜಿಮ್ ಮುಗಿಸ್ಕೊಂಬಂದು ನಾನು ನೋಡಿ ಪ್ರೋಟೀನ್ ರೆಡಿ ಮಾಡ್ತಾ ಇದ್ದೀನಿ. ಅದು ಟ್ರಾಫಿಕ್ ಸಿಗ್ನಲಲ್ಲಿ ಕೂತ್ಕೊಂಡು ನೀವೆಲ್ಲ ಅನ್ಕೋತಾ ಇರ್ತೀರ ಎಲ್ಲಿ ಹೋಗ್ತಾವೆ ನೀವು ಡೈರೆಕ್ಟ್ ಜಿಮ್ ಔಟ್ಫಿಟ್ಟಲ್ಲಿ ಅಂತ. ಜಿಮ್ ಮುಗಿಸ್ಕೊಂಡು ಡೈರೆಕ್ಟ್ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರನ್ನ ಮೀಟ್ ಮಾಡೋಕ್ಕೆ ಗೈಸ್. ಆ್ಯಂಡ್ ಬೆಳಗ್ಗೆ ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಏನು ವಿಷಯ ಅಂತ ಹೇಳಿದ್ರೆ ಸಿಗ್ನಲ್ ಬಿಟ್ಬಿಟ್ಟು ವಿಷಯ ಏನಂತ ಹೇಳಿದ್ರೆ, ನನಗೆ ಬೆಳಗ್ಗೆ ಒಂದು ಕಾಲ್ ಬಂತು ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ. ನಾನು ಎತ್ತಿಲ್ಲ. ಹಂಗೋ ಹಿಂಗೋ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡಿದ್ದಾರೆ. ಆ್ಯಂಡ್ ಆಮೇಲೆ ವಾಪಸ್ ಇದ್ದಿದ ತಕ್ಷಣ ಫೋನ್ ಮಾಡಿದೆ ಹಲೋ ಅಂತ. ಅವಾಗ ಹೇಳಿದ್ರು, ಮೆಸೇಜ್ ಕೂಡ ಹಾಕಿದ್ದಾರೆ. ಮೆಸೇಜ್ ಓದ್ಬಿಟ್ಟು ಕಾಲ್ ಮಾಡಿದೆ. ಹೇಳಿ ಮೇಡಮ್ ಅಂತ ಹೇಳಿದಾಗ, ಹಾಯ್ ಸುಜಿತ್, ನಾನು ನಿಮ್ಮ ಫ್ಯಾನು ಅಂತ ಹೇಳಿದ್ರು. ನಾನು ಶಾಕ್ ಆದೆ ಒಂದು ಸೆಕೆಂಡು. ಅಂತ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಫ್ಯಾನ್ ಅಂತಾರಲ್ಲ ಒಂದು ಸೆಕೆಂಡು ಅಂತ. ಆಮೇಲೆ ಅವರು ದೇವಸ್ಥಾನಕ್ಕೆ ಹೋಗಿ ಬಂದಿದ್ರಂತೆ, ತಿರುಪತಿಗೆ. ವೈಕುಂಠ ದ್ವಾರದಲ್ಲಿ ಈ ಡಿಪ್ಪಲ್ಲಿ ಸೆಲೆಕ್ಟ್ ಆಗಿದ್ರಂತೆ. ನಮ್ಮ ವಿಡಿಯೋ ನೋಡಿ ಸುಮ್ಮನೆ ಹಾಕಿದ್ರಂತೆ, ಸೆಲೆಕ್ಟ್ ಆಗಿದ್ರಂತೆ. ಆ್ಯಂಡ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅವ್ರು ಹೇಳ್ತಿದ್ರು ನೀವು ಒಂದ್ಸರಿನಾದ್ರೂ ಹೋಗ್ಬೇಕು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಅಲಂಕಾರ ಮಾಡಿದ್ದಾರೆ. ಅದನ್ನೆಲ್ಲ ಜನಕ್ಕೆ ತೋರಿಸ್ಬೇಕು ನಮ್ಮ ಕನ್ನಡದವ್ರಿಗೆ ಅನ್ನೋಂತ ಹೇಳಿದ್ರು. ಬಟ್ ಕಾಲಕ್ರಮೇಣ ಏನ್ ಮಾಡ್ತೀರಾ ಗೈಸ್, ನಮಗೆ ಟಿಕೆಟ್ ಸಿಕ್ಕಿಲ್ಲ. ಆ್ಯಂಡ್ ಕೆಲಸಗಳು ಕೂಡ ಜಾಸ್ತಿ ಇದೆ. ಹಂಗೆ ಹಿಂಗೆ ಮಾಡ್ಕೊಂಡು ಹೋಗೋದು ಕಷ್ಟ ಆಗ್ಬಿಡುತ್ತೆ. ನೆಕ್ಸ್ಟ್ ವರ್ಷ ಖಂಡಿತವಾಗ್ಲೂ ಹೋಗೋಣ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ಅವ್ರು ನಮಗೋಸ್ಕರ ತಿರುಪತಿಯಿಂದ ಲಾಡು ತಂದಿದ್ದಾರಂತೆ ಗೈಸ್. ಅವ್ರು ಮೈಸೂರಿಗೆ ಹೋಗ್ತಾ ಇದಾರಂತೆ ಆನ್ ದ ವೇ. ನಾವು ಇಲ್ಲಿ ಮೈಸೂರು ಹೈವೇ ಹತ್ರ ವೆಯ್ಟ್ ಮಾಡ್ತಾ ಇದೀವಿ ನಿಮ್ಗೋಸ್ಕರ. ಬನ್ನಿ ದಯವಿಟ್ಟು ನಿಮ್ಗೆ ತಲುಪಿಸಲೇಬೇಕು ನಾವು ಲಾಡುನ ಅಂತ ಹೇಳ್ಬಿಟ್ಟು ಕರೆದ್ರು. ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ಗೈಸ್, ನಮಗೋಸ್ಕರನೇ ಅವ್ರು ತಿರುಪತಿಯಿಂದ ಪ್ರಸಾದ ತಂದಿದ್ದಾರೆ ಗೈಸ್. ನಿಮ್ಮಿಂದ ಸೆಲೆಕ್ಟ್ ಆಗಿ ಹೋಗಿದೀವಿ, ನಿಮ್ಗೆ ಕೊಡ್ಲೇಬೇಕು, ನೀವು ನಮ್ಮ ಮಗ ತರ ಅಂತ ಹೇಳಿದ್ರಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್ ನನಗಂತೂ ಮಾರ್ನಿಂಗು. ಸೊ ಎಷ್ಟೇ ಕೆಲಸ ಇದ್ರು ಎಲ್ಲ ಮುಗಿಸ್ಕೊಂಡು ಎದ್ದು ಓಡೋಗ್ತಾ ಇದೀನಿ. ಹೆಂಗಿದ್ರು ಹೋಗ್ತಾ ಇದೀನಿ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಅಷ್ಟೇ ರಾಮನಗರ ಇರೋದು. ಮೈಸೂರು ರೋಡ್ಗೆ ಹೋದ್ರೆ ಇನ್ನು ಹೈವೇ ಎತ್ತಿದ್ರೆ ರಾಮನಗರ. ರಾಮನಗರಕ್ಕೆ ಹೋಗಿ ನಮ್ಮ ಅಮ್ಮನೂ ಕರ್ಕೊಂಡ್ ಬಂದ್ಬಿಡೋಣ ಅಂತ ಪ್ಲಾನ್ ಹಾಕೊಂಡಿದ್ದೀನಿ. ಬನ್ನಿ ಅಂದ ಹೋಗ್ತಾ ಇವಾಗ ಪ್ರೋಟೀನ್ ಶೇಕ್ ಇಲ್ಲೇ ರೋಡಲ್ಲೇ ರೆಡಿ ಮಾಡ್ಕೊತಾ ಇದೀನಿ ನಾನು. ಆ್ಯಂಡ್ ಹೆಂಗಿದೆ ನಮ್ಮ ಶೇಖರ್. ಖುಷಿ ಆಗೋ ವಿಚಾರನೇ ಇದು ಗೈಸ್. ನಮ್ಮ ಫ್ಯಾಮಿಲಿಲಿ ಯಾರೇ ದೇವಸ್ಥಾನಕ್ಕೆ ಹೋದ್ರು ಯಾರು ಬಂದು ಪ್ರಸಾದ ಕೊಡಲ್ಲ. ನಮ್ಮ ಫ್ಯಾಮಿಲಿ ಅಂತ ಇರೋದೇ ನಮ್ಮ ಸಬ್ಸ್ಕ್ರೈಬರ್ ಅಂತ ಅನ್ಸ್ಬಿಟ್ಟೈತೆ ನನಗಂತೂ. ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ನಿಮ್ಮಿಂದ ಸೆಲೆಕ್ಟ್ ಆದ್ವಿ ಅಂತ ಹೇಳಿ ಅಲ್ಲಿಂದ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ ನಮಗೋಸ್ಕರ ಪ್ರಸಾದ ಕೊಡ್ಲಿಕ್ಕೆ. ಅಂದ್ರೆ ಆ ಒಂದು ಪ್ರೀತಿ ವಿಶ್ವಾಸ ಇದೆಯಲ್ಲ, ಸದಾ ಚಿರಋಣಿ. ಏನೋ ಒಂಥರ ಖುಷಿ, ಅದು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ. ಬನ್ನಿ ಇವಾಗ ಪ್ರೋಟೀನ್ ಶೇಕ್ ಕುಡ್ಕೊಂಡು ನಾವು ಮಾತಾಡ್ಸ್ಕೊಂಡು. ಆ್ಯಂಡ್ ಅವ್ರಿಗೆ ಫಸ್ಟ್ ಟೈಮ್ ಹೋಗಿ ಮೀಟ್ ಆಗ್ತಾ ಇದೀನಲ್ಲ, ಏನ್ ತಗೊಂಡೋಗ್ಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಪಟ್ ಅಂತ ಒಂದು ಚಾಕ್ಲೇಟ್ ಬಾಕ್ಸ್ ತರಿಸಿದ್ದೀನಿ. ಸೊ ಇದ್ರಲ್ಲಿ ಸ್ವಲ್ಪ ಚಾಕ್ಲೇಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಅವ್ರು ಕಂಫರ್ಟೇಬಲ್ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ವಿಡಿಯೋದಲ್ಲಿ ಇದ್ರೆ 100% ನಿಮ್ಗೆಲ್ಲ ತೋರಿಸ್ತೀನಿ ಬನ್ನಿ. ರೋಡ್ ದಾಟಕ್ಕೆ ಇಷ್ಟೊಂದು ಟ್ರಾಫಿಕ್ ಐತಿಲ್ಲಿ. ಕಾರ್ಗಳು ನೋಡಿ ಗೈಸ್, ಎಷ್ಟು ಕಾರ್ಗಳು ಐತಿಲ್ಲಿ. ಎಲ್ಲ ಕಡೆ ಪಾರ್ಕ್ ಮಾಡ್ಬಿಟ್ಟಿದ್ದಾರೆ, ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ. ಇಲ್ಲೇ ಒಳಗಡೆ ಇದ್ದಾರಂತೆ ಗೈಸ್. ಬನ್ನಿ ಹೋಗಿ ಮಾತಾಡ್ಸ್ಕೊಂಬರೋಣ. ನಾನು ಇದು ಕುಡ್ದಿಲ್ಲ ಏನಿಲ್ಲ, ಹಿಂಗಾಗ್ಬಿಟ್ಟಿದೆ ನೋಡಿ. ಚೆನ್ನಾಗಿದೆ ಅಲ್ಲ. ತುಂಬಾ ದಿವಸ ಆಗಿತ್ತು ಗೈಸ್ ಇದನ್ನ ತರಿಸಿ, ಯೂಸ್ ಮಾಡಿರಲಿಲ್ಲ. ನ್ಯೂ ಇಯರ್ ರೆಸಲ್ಯೂಷನ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ. ಯಾರು ನಿಂತ್ಕೊಂಡು ಅಲ್ಲಾಡಿಸ್ತಾರೆ ಹೇಳಿ. ಬನ್ನಿ ಹೋಗೋಣ.
ಫೈನಲಿ ತಿರುಪತಿ ಲಾಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ನಾನು ಹೋಗೋಕ್ಕಾಗಿಲ್ಲ. ಅದು ಈ ವೈಕುಂಠ ದ್ವಾರದಲ್ಲಿ ವೈಕುಂಠ ಏಕಾದಶಿ ದಿನ ಅವತ್ತಿನ ದಿನದಿಂದ ನನಗೆ ಪ್ರಸಾದ ಬಂದಿದೆ. ಎಲ್ಲಿಂದನೋ ಯಾರು ಅಂತಾನೆ ಗೊತ್ತಿಲ್ಲ, ಮಗನ್ ತರ ಟ್ರೀಟ್ ಮಾಡಿ ತಗೊಬಂದು ಪ್ರಸಾದ ತಂದು ಕೊಟ್ರಲ್ಲ, ಅಷ್ಟು ದೂರದಿಂದ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಗೈಸ್. ಅಂಡ್ ಕಂಫರ್ಟೇಬಲ್ ಇಲ್ಲದೆ ಇರೋ ಕಾರಣ ನಾನು ಅವ್ರನ್ನ ವಿಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು, ಒಂದೊಳ್ಳೆ ಫ್ಯಾಮಿಲಿನ ಸಿಕ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ಅವ್ರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಮನಗರಕ್ಕೆ. ನಮ್ಮ ಮನೆಗೆ ಹೋಗಿ ತುಂಬಾ ದಿನ ಆಗಿದೆ ಮನೆಗೆ ಹೋಗಿ. ಅದಕ್ಕೋಸ್ಕರ ನಮ್ಮ ಮನೆಗೆ ಹೋಗಿ ನಮ್ಮ ಅಮ್ಮನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ. ಆ್ಯಂಡ್ ನಮ್ಮ ರಾಕ್ಸಿಗೂ ಕೂಡ ಆಪರೇಷನ್ ಮಾಡಿಸಿದ್ದೆ ನಾನು ರೀಸೆಂಟಾಗಿ. ಅದಾದ್ಮೇಲೂ ಕೂಡ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ನೋಡಿ ಇವರಿಂದ ಈ ಪ್ರಸಾದಕ್ಕೋಸ್ಕರದಿಂದ ಎಲ್ಲ ಕೆಲಸ ಬಿಟ್ಟು ಬರೋಂಗಾಯ್ತು. ಅಂತೂ ಇಂತೂ ಯಾವ್ಯಾವ ಕೆಲಸ ಯಾವಾಗ ಆಗಬೇಕು ದೇವ್ರು ಹೂ ಅಂತ ಹೇಳಿದ್ರೇ ಆಗದಂತೆ. ಆದರೂ ತುಂಬಾ ಖುಷಿ ಆಯ್ತು. ಆ್ಯಂಡ್ ಯಾರ್ಯಾರು ತಿರುಪತಿಗೆ ಹೋಗಿದ್ದೀರಾ ವೈಕುಂಠ ದ್ವಾರದಲ್ಲಿ ಅದ್ಭುತವಾಗಿ ಡೆಕೋರೇಷನ್ ಮಾಡಿದಾರಂತೆ. ಹೋಗಿ ಬನ್ನಿ. ನಾನು ಈ ಸರಿ ಹೋಗೋಕ್ಕಾಗಿಲ್ಲ, ಬಟ್ ಹೋಗಿ ಬಂದಿರೋರು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಹಾಕಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಇವಾಗ ಮನೆಗೆ ಹೋಗಿ ನಮ್ಮ ಅಮ್ಮಂಗೆ ಮುದ್ದೆ ಮಾಡಕ್ಕೆ ಹೇಳಿದ್ದೀನಿ. ಮುದ್ದೆ ಇದ್ಕಿದ ಬೇಳೆ ಸಾರು ಏನೋ ಮಾಡಿದಾರಂತೆ. ಸೊ ತಿಂದ್ಬಿಟ್ಟು ಆಮೇಲೆ ವಾಪಸ್ ಅವ್ರನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗೋಣ. ಬನ್ನಿ ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಮನೆ ರೋಡಲ್ಲಿ ಔಡಿ ಎಲ್ಲ ಓಡಾಡ್ತಾ ಇದೆ. ಅದು A6 A5 ಅದು A6 ರೋಡ್ ಮಾಡ್ತಾ ಅವ್ರು. ಇಲ್ಲಿ ಫುಲ್ ಕಿತ್ತಿ ಗುಡ್ಡೆ ಹಾಕ್ಬಿಟ್ಟಿದ್ರು. ಇವಾಗ ರೆಡಿ ಮಾಡ್ತಾವ್ರೆ ಗೈಸ್. ನಮ್ಮ ರಾಕ್ಷಿ ಇಲ್ಲೇ ಮಲಗಿದೆ. ಬನ್ನಿ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ. ಓನು ರಾಕ್ಷಿ, ಏನ್ ರಾಕ್ಷಿ ಇದೆಯಾ ರಾಕ್ಷಿ? ಕೈ ಫುಲ್ ಐತೆ. ಓನಮ್ಮ ಹೊರಗಡೆ ಹೋಗೋಣ ಮಗಳೇ. ಓನಮ್ಮ ಸೆಕೆಂಡ್ ಅಯ್ಯೋ ನೋಡ್ತೈತೆ ನಿಂಗೆ. ಬಾ ಪಚ್ಚ ಮಾಡು. ಇದು ನಮ್ಮ ಫಸ್ಟ್ ಲಕ್ಷ್ಮಿ ಗೈಸ್. ನನ್ನ ಜೀವನದ ಮೊದಲನೇ ಲಕ್ಷ್ಮಿ ಇದು. ಇದರಿಂದಾನೇ ಫಸ್ಟ್ ನಾನು ದುಡಿಮೆ ಅಂತ ಶುರು ಮಾಡಿದ್ದು, ದುಡ್ಡು ಅಂತ ನೋಡಿದ್ದು. ಅಲ್ವಾ ರಾಕ್ಷಿ? ಇನ್ಸ್ಟಾಗ್ರಾಮಲ್ಲಿ ಇವ್ರುಗಳೆಲ್ಲ ಫಿಗರು ಮನೇಲಿ ನೈಟ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಅದಕ್ಕೆ ಯಾರನ್ನೂ ನಂಬಾರ್ದು. ಇನ್ಸ್ಟಾಗ್ರಾಮಲ್ಲಿ ಯಾರಾದ್ರೂ ಒಳ್ಳೆ ಫೋಟೋ ಗೀಟೋ ಹಾಕ್ಬಿಟ್ಟಿದ್ರೆ, ಒಳ್ಳೆ ಬಟ್ಟೆ ಹಾಕೊಂಡು ಹಿಂಗೆ ತುಲಿಯೋದೆಲ್ಲ ಹಾಕ್ಬಿಟ್ರೆ ಯಾರನ್ನೂ ನಂಬಿಡಿ ಗೈಸ್. ಅವರೆಲ್ಲ ಮನೇಲಿ ಆಯ್ಕೋ ತಿಂತಾ ಇರ್ತಾರೆ. ನಮ್ಮಮ್ಮ ನೋಡಿ ಇದ್ಕಿದ ಬೆಳೆ ಸಾರು ಮುದ್ದೆ ಇಟ್ಕೊಳಮ್ಮ ಸುಡ್ತದೆ. ಅಯ್ಯಯ್ಯೋ ಬಾಯ್ಲಿ ಒಂದು ಒಳ್ಳೆ ಪ್ರ್ಯಾಂಕ್ ಮಾಡ್ತೀನಿ ಗೈಸ್. ಇವಾಗ ನಮ್ಮ ತಂಗಿಗೆ ಒಂದು ಒಳ್ಳೆ ಪ್ರ್ಯಾಂಕ್ ಮಾಡೋಣ. ಸುಮ್ಮನೆ ಇರಿ. ದೀಕ್ಷಾ ಬೀಟಾ ಫಿಶ್ ಸೊತ್ತೋಗೈತಲ್ಲೇ. ನಡಿ 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 ಅಂತ ಸಾಕಾದ ಕಾಣಿಸ್ತಾ ಇದೆಯಲ್ಲ ತಿರುಗಿ ಕಡಿಕೆ. ಓಕೆ ಗೈಸ್, ನಮ್ಮ ಅಮ್ಮನ ರಾಮನಗರದಿಂದ ಕರ್ಕೊಂಡು ನಾನು ಇವಾಗ ನಮ್ಮನೆ ಕಡೆ ಹೋಗ್ತಾ ಇದ್ದೀನಿ. ನಾನು ನೋಡಿ ತಲೆಗೆ ಎಣ್ಣೆ ಹಾಕೊಂಡಿದ್ದೀನಿ, ಸ್ನಾನ ಮಾಡಿಲ್ಲ ಏನಿಲ್ಲ. ಜಿಮ್ಮಿಂದ ಡೈರೆಕ್ಟ್ ಅಲ್ಲೇ ಹೋಗಿದ್ದೀನಿ, ಮುಖಾನು ತೊಳ್ದಿಲ್ಲ. ಇವಾಗ ಹೋಗಿ ನೀಟಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ನಾವೆಲ್ಲ ಆಚೆ ಹೋಗ್ತಾ ಇದೀವಿ ಗೈಸ್. ಇವತ್ತಿನ ವ್ಲಾಗ್ ಸೂಪರ್ ಎಕ್ಸೈಟೆಡ್ ಆಗಿರುತ್ತೆ. ಎಲ್ಲಿ ಹೋಗ್ತಾ ಇದೀವಿ, ಯಾರ್ಯಾರು ಹೋಗ್ತಾ ಇದೀವಿ ಎಲ್ಲ ಹೇಳ್ತೀನಿ ಬನ್ನಿ. ಓಕೆ ಗೈಸ್, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಇವಾಗ ನಾವೆಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಡೀ ಸಹ ಕುಟುಂಬರಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ದೇವಸ್ಥಾನ ಯಾವ ತರ ಇರುತ್ತೆ ಸೇಮ್ ನಿನ್ನೆ ಎಲ್ಲಿ ಹೋಗಿದ್ವಿ ಇವತ್ತು ಅಲ್ಲೇ ಹೋಗ್ತಾ ಇರೋದು. ಬನ್ನಿ ಗೈಸ್. ಇನ್ಸ್ಟೆಂಟ್ ಆಗಿ ನಮ್ಮ ಮಾನಸಕ್ಕ ಒಂದು ಡೈಲಾಗ್ ಹೇಳಿದ್ರು. ಡೈಲಾಗ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. 2026 ಮ್ಯಾಡಿ ಮದುವೆ ಫಿಕ್ಸ್ ಅಂತ. ಏನ್ ಮಸ್ತ್ ಆಗಿ ಹೇಳಿದ್ರು ಅಂದ್ರೆ ಎಲ್ಲಾರು ಸ್ಲೋಗನ್ ಅದೇ. ಈ ವರ್ಷ ಪೂರ್ತಿ ಅದನ್ನ ಹೇಳೋದು ನಾವ್ ಇವಾಗ. ನೀವೇನ್ ವೇಟ್ ಮಾಡ್ತಾ ಇದ್ದೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ 2026 ಮ್ಯಾಡಿ ಮದುವೆ ಫಿಕ್ಸ್. ಅಲಸ್ಯಾ ಮ್ಯಾಡಿ ಮದುವೆ ಫಿಕ್ಸ್. ನಾಚಿಕೆ ನೋಡ. ನಡೆಯಲಿ ಸಿಕ್ಕಲ್ಲ. ಇವ್ರು ನಮ್ಮ ಸಬ್ಸ್ಕ್ರೈಬರ್ ಪ್ರೀತಮ್ ಅಂತ. ಹಾಯ್ ಬ್ರೋ, ನೈಸ್ ಟು ಮೀಟ್. ಫುಲ್ ಶಿವರ್ ಆಗ್ತಾವ್ ನೋಡಿ. ವಿಜಿತ್ ಬಗ್ಗೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100ಕ್ಕೆ ಜಾಸ್ತಿ ದೂರ ಇಲ್ಲ ಅಂತ ಹೇಳಿ. 100ಕ್ಕೆ ಜಾಸ್ತಿ ದೂರ ಇಲ್ಲ, ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100ಕ್ಕೆ ಬೇಗ ಆಗ್ಲಿ. ಥ್ಯಾಂಕ್ ಯು ಬ್ರೋ. ದೇವಸ್ಥಾನ ಮುಗಿಸ್ಕೊಂಡು ಬಂದ್ರೆ ನೋಡಿ ಈ ಸಲ ಕಪ್ ನಮ್ದು. ನಮ್ದೇ ಅಲ್ಲ, ನಮ್ದು ಚಾಂಪಿಯನ್ಸ್. ಆಹಾ ಏನ್ ಮಸ್ತ್ ಅಲ್ಲ, ಕ್ರೇಜಿ. ಟಾಟಾ ಆಮೇಲೆ ಒಳ್ಳೆ ಪಂಚ್ ಹಾಕ್ಸವ್ರೆ. ಇವಾಗ ನಾವೆಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ನಮ್ಮ ರೆಗ್ಯುಲರ್ ಅಡ್ಡ ಕೇಕ್ ಅಡ್ಡ. ಸೊ ನಮ್ಮ ಆರ್ಯನ್ ಬ್ರೋದು, ಡಿಫೆಂಡ್ರು ಕೇಕ್ ಎಲ್ಲಾ ಕೇಕ್ಸ್ ನಾನು ಇಲ್ಲಿಂದನೇ ತಗೊಳ್ಳೋದು. ಏನ್ ಮಸ್ತ್ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರೆ ಗೈಸ್, ನೀವು ಯಾರಾದ್ರೂ ಸುತ್ತಮುತ್ತ RR ನಗರದಲ್ಲಿ ಇದ್ರೆ ಖಂಡಿತವಾಗ್ಲೂ ಬಂದು ಟ್ರೈ ಮಾಡಿ. ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ನನ್ಗೆ ಹೇಳಿ. ಇವಾಗ ನಾವು ಯಾರ್ದೋ ನಮ್ಮ ತುಂಬಾ ಕ್ಲೋಸ್ ಆಗಿರೋರು ಬರ್ತಡೆಗೆ ಕೇಕ್ ತಗೊಳ್ಳೋಕೋಸ್ಕರ ಬಂದಿದ್ದೀವಿ. ಸೊ ಬನ್ನಿ. ಏನೋ ಕೊಟ್ರು, ಏನ್ ಮಸ್ತ್ ಆಗೈತೆ ಗೊತ್ತಾ? ಹೊಟ್ಟೆ ಉರಿಸ್ತವ್ರ ಗೈಸ್. ಸ್ವೀಟ್ ಎಲ್ಲ ಕೊಟ್ಟು ಹೊಟ್ಟೆ ಉರಿಸ್ತವ್ರ. ಏನ್ ಸರ್ ಇದು? ಬಿಸ್ಕಾಫ್. ಸಾಕಾದಾಗೈತೆ, ನಿಜವಾಗ್ಲೂ ಸಾಕಾದಾಗೈತೆ ಗೈಸ್. ಗೈಸ್ ಆ ಸ್ಕ್ರೀನಲ್ಲಿ ನೀವು ನೋಡ್ಬೋದು ಹೆಂಗೆ ಹಾಕ್ತಾವ್ರು. ನೋಡೋದ್ರೇ ಬಾಯಲ್ಲಿ ನೀರು ಬರ್ತಾ ಇತ್ತು. ಆ್ಯಂಡ್ ಇದೇ ಅಂಗಡಿ ತುಂಬ ಜನ ಕೇಳಿದ್ರಲ್ಲ, ಡಿಫ್ರೆಂಟ್ ಕಸ್ಟಮೈಸ್ ಕೇಕ್ ಬೇಕು ಅಂದರೆ ಇಲ್ಲಿ ಬನ್ನಿ. ನನ್ನ ಹೆಸರು ಹೇಳಿ 100% ಮಾಡ್ಕೊಡ್ತಾರೆ. ಪ್ರೀತಮ್ ಅಂತ ಇರ್ತಾರೆ, ಅವ್ರಿಗೆ ನನ್ನ ಹೆಸರು ಹೇಳಿ ಅವ್ರು ಮಾಡ್ಕೊಡ್ತಾರೆ. ನಿಮಗೆ ಡಿಸ್ಕೌಂಟಲ್ಲೇ ಮಾಡ್ಕೊಡ್ತಾರೆ ಗೈಸ್. ಹೆಲ್ತ್ ಕಾನ್ಶಿಯಸ್ ಅಂದ್ಬಿಟ್ಟು ಪನ್ನೀರ್ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಇವರೇ ಪ್ರೀತಮ್ ಸರ್. ಸಿಗೋಣ ಸರ್. ಪ್ರಮೋಷನ್ ಅಲ್ಲ ಗೈಸ್, ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. 2026 ಈ ವರ್ಷ ಮ್ಯಾಡಿ ಮದುವೆ ಫಿಕ್ಸ್. ನಮ್ಮ ತಂಗಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾವ್ರೆ. ಏಯ್ ಟಾಮಿ, ಜೂಲಿ ಗೈಸ್ ಹೆಂಗಿದೆ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದಂತೆ. ಫುಲ್ ಎಲ್ಲ ಕಡೆ ಲೈಟ್ಸ್ ನೋಡಿ ಯಾವ ರೇಂಜ್ ಐತೆ ಮೇಲೆ. ಕ್ರೇಜಿ. ಬನ್ನಿ ಹೋಣ ಗೈಸ್. ನಿಜವಾಗ್ಲೂ ಮಸ್ತ್ ಆಗೈತೆ ಲೊಕೇಶನ್. ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು ಇಲ್ಲೆಲ್ಲ. ಕ್ರಿಸ್ಮಸ್ಗೆಲ್ಲ ರೆಡಿ ಮಾಡೋರೇನೆ. ಕ್ರಿಸ್ಮಸ್ ಟ್ರೀ ನೋಡಿ ಎಷ್ಟು ದೊಡ್ಡದಾಗಿದೆ. ಈ ತರ ನಮ್ಮ ಏರಿಯಾದಲ್ಲಿ ಐತೆ. ಮ್ಯಾಟ್ರ್ ಅಂತಾನೆ ಗೊತ್ತಿಲ್ಲ ನಮಗೆ. ಮ್ಯಾಟ್ರ್ ಅಂದ್ರೆ ಈ ರೆಸ್ಟೋರೆಂಟ್ ಬಾಪ, ರೆಸ್ಟೋರೆಂಟ್ ಮ್ಯಾಟ್ರ್ ಬೇರೆ ಇನ್ನೇನಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಐತೆ. ಎಷ್ಟು ದೊಡ್ಡ ಐತೆ ನೋಡು, ಸಿಕ್ಕಾಪಟ್ಟೆ ದೊಡ್ಡ ಐತೆ ಗೈಸ್. ಇಟ್ಕೊಳ್ಳೋದು ಇಲ್ಲಿಂದ ಫೋಟೋ ತೆಗಿಯೋದು. ಫೋಟೋ ಬತ್ತು
ಇದು ಯೂಶಲಿ ಇದಕ್ಕೆಲ್ಲ ಇಟ್ಟಿರ್ತಾರಲ್ಲ ಆ ಥರ ಐತೆ, ಕ್ರೇಜಿ ಆಗೈತೆ. ಆಮೇಲಾರ ಜನ ಮೆಚ್ಚಿದ ನಾಯಕ. ಏನು ಇಲ್ಲಿ ಹಾಯ್ 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 ನಮಸ್ತೆ ಗೈಸ್. ನಮ್ಮ ಓಲ್ಡ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಎಲ್ಲರೂ ಮಾತಾಡಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಕಡೆ. ಬನ್ನಿ ಹೋಗೋಣ ಗೈಸ್. ನೋಡಿ ನಮ್ಮ ಬಾಯ್ಸ್ಗೆಲ್ಲ ಗಿಫ್ಟು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಏನಕ್ಕೆ ಅಂತೆಲ್ಲ ಆಮೇಲೆ ಹೇಳ್ತೀನಿ. ಫಸ್ಟು ಏನಾದರೂ ಬರಲಿ, ಆಮೇಲೆ ಎಲ್ಲ ಹೋಗ್ಬೇಕಾದ್ರೆ ಇದು. ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಮಾತಾಡೋದೇ ಬೇಡ, ಎಲ್ಲ ಸೇಫಾಗಿ ಇಟ್ಟಿದ್ದೀನಿ ಅಷ್ಟೇ. ಕೇಕ್ ನೋಡಿ ಹೆಂಗೈತೆ. ಹ್ಯಾಪಿ ಬರ್ಡೇ, ಹ್ಯಾಪಿ ನ್ಯೂ ಇಯರ್. ಜೊತೆಗೆ ಅಮ್ಮ ಹೇಗೈತೆ, ಮಸ್ತಲ್ಲ. ಬನ್ನಿ ಕಟ್ ಮಾಡ್ಸಾನೆ ಇವಾಗ. ಗೈಸ್ ಮ್ಯಾಡಿನ ಸೈಡ್ ಕಳಿಸ್ಬಿಟ್ಟು ನಮ್ಮ ಆಂಟಿ ಪಕ್ಕ ನಾನು ಕೂತಿದ್ದೀನಿ. ಆಂಟಿ ಅಂದರೆ ಎನರ್ಜಿ ನಮಗೆ. ಏನಾದ್ರು ಬೇಕಾ ಆಂಟಿ? ಸೂಪ್ ಆರ್ಡರ್ ಮಾಡಿದ್ವಿ ನೋಡಿ. ಸ್ಟೇಟ್ ಕೊಟ್ಟವ್ರೆ. ಗ್ಲಾಸ್ ಮಾತ್ರ ಅಷ್ಟಪ್ಪ ಕೊಟ್ಬಿಟ್ಟು ಸ್ಟೇಟ್ ಕೊಟ್ಟವ್ರೆ. ಆ್ಯಂಡ್ ಕ್ವಾಂಟಿಟಿನೂ ಸಿಕ್ಕಾಪಟ್ಟೆ ಕಮ್ಮಿ ನೋಡಿ. 4,000 ಜನ ಸೀಟಿಂಗ್ ಕೆಪಾಸಿಟಿ ಗೈಸ್. ಇದು 1,000 ಜನ ಇನ್ನು ಮೇಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾನೆ ಐತೆ. ಇದೆಲ್ಲ ಇನ್ನ ಪೇಂಟೇ ಹೊಡೆದಿಲ್ಲ ನೋಡು. ಹಂಗೆ ಬಿಟ್ಬಿಡ್ತಾರಲ್ಲ. ಇದೇ ಡಿಸೈನ್ ಇವಾಗ, ಇದೇ ಡಿಸೈನ್ ನೋಡಿ. ಎಲ್ಲ ಗೀಮ್ ಎಲ್ಲ ಚಾನಲ್ ಗಿನಲ್ ಹಂಗೆ ಐತೆ ಗೈಸ್. ಇದು ಈ ರೆಸ್ಟೋರೆಂಟ್ ಫೇಮಸ್ ಡೆಸರ್ಟ್ ಅಂತೆ, ಕುನಾಫಾ ಜಾಮೂನ್ ಚೀಸ್ ಕೇಕ್ ಅಂತೆ. ಟ್ರೈ ಮಾಡ್ತಾರೆ ನಮ್ಮ ನಿತಿನ್ ಬ್ರೋ ಅವರು. ಬನ್ನಿ ಕೆಳಗಡೆ ಕುನಾಫಾ ಇದೆ, ಎತ್ಕೊಳ್ಳಿ ಗೈಸ್. ಆದಿತ್ಯವನೇ ಹೇಳ್ತಾವ, ಏನು ಅವಾಗಲೇ ಹೇಳ್ತಾ ಇದ್ದಲ್ಲ. ಹಾಂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ಯಾ. ಅಷ್ಟೊಂದೆಲ್ಲ ಇಟ್ಕೊಳಕ್ ಹೋಗ್ಬೇಡ. ಹಂಗೆ ಮಚ್ಚ, ಅದೊಂಥರ ಇದ್ದಂಗೆ ಮಂಚ ಇದ್ದಂಗೆ. ಅದೊಂಥರ ನೋಡು, ಮ್ಯಾಡಿ ಚಡ್ಡಿ ಇದ್ದಂಗೆ, ದೊಡ್ಡದು ಅದ್ರ ಒಳಗಿರೋ ಚಿಕ್ಕದು. ಮ್ಯಾಡಿ ಅವ್ರ ಮಮ್ಮಿಗೆ ಆಂಟಿ ಬಂದಿದ್ಕೆ ಗೈಸ್. ಸಾಗರ್ ನೋಡಿ ಡೈರೆಕ್ಟ್ ಆಫೀಸಲ್ಲಿ ಸುಳ್ಳು ಹೇಳ್ಬಿಟ್ಟೆ ಬಂದಿರೋದು. ಬನ್ನಿ ಸಾಗರ್, ಪರವಾಗಿಲ್ಲ ಬನ್ನಿ. ಸಾಗರ್ ಬಂದ, ಎಲ್ಲ ಕ್ಲಾಪ್ಸ್ ಹೊಡೀರಿ. ಸಾಗರ್ ಬಂದ. ಹಾಯ್ ಸಾಗರ್, ವೆಲ್ಕಮ್. ಏನ್ ಸಾಗರ್ ಶರ್ಟ್ ಇದು? ಹಾ ಕೂದ್ಲು ನೋಡಪ್ಪ. ಹುಚ್ಚ ಸುದೀಪ್ ತರಲ್ಲ, ಹುಚ್ಚ ಪ್ರದೀಪ್ ತರ ಅವನೇ. ಹುಚ್ಚ ಪ್ರದೀಪ್ ತರ ಇದೆಯಾ? ಏನ ಸಿದ್ದರಾಮಯ್ಯನ ಮೊಮ್ಮಗ ಅಂತೆ ನೀನು? ಹ್ಯಾಪಿ ನ್ಯೂ ಇಯರ್ ನಿಮಗೆ. ಥ್ಯಾಂಕ್ ಯು. ಸಾಗರ್ಗೆ ಸೂಪರ್ ಮಚ್ಚ ನೀನು. ನಿನ್ಗೆ ಬೇರೆ ಬಾಕ್ಸ್ ಸಾಲ್ಟೇಜ್ ಇತ್ತು, ಅದಕ್ಕೆ ನಿಂಗೆ ಇದು ಮನ್ಸು ಚಿಕ್ಕದು. ಗಿಫ್ಟ್ ಮನೇಲಿ ದೊಡ್ಡದು ಕೊಡ್ತೀನಿ. ನೀನು ಕೇಳಿದ್ ಬ್ಲ್ಯಾಕ್ ತಾನೆ? ನಿನ್ ಪವರ್ ಪ್ರೀತಿ ಬಿಟ್ಟೆ ಇನ್ನೇನು ಕೊಡಕ್ಕಿಲ್ಲ. ಸಾಕು ನಂಗಷ್ಟೇ. ಅಲ್ಲ ಮಚ್ಚ ಬ್ರೋ, ಇದೆಲ್ಲ ಲಿಕ್ಕರ್ ಚಾಕ್ಲೇಟ್ಸ್. ಬೇಜಾರು ಮಾಡ್ಕೋಬೇಡ ಮಚ್ಚ, ನಮ್ಗೆ ಇನ್ನು ಯಾವ ಆ್ಯಪು ಇಲ್ಲ. ಸರ್ ಎಲ್ಲ ಗಿಫ್ಟ್ ತರಿಸ್ಬಿಡಿ. ನೀನು ವ್ಯಾಲೆಟ್ ಯೂಸ್ ಮಾಡಲ್ಲ ಗೊತ್ತು, ಅದಕ್ಕೆ ಚಿಕ್ಕದು ಕೊಟ್ಟಿದ್ದೀನಿ. ಇಲ್ಲ, ಅವ್ನು ಥೈಲ್ಯಾಂಡಲ್ಲಿ ಕೊಡ್ಸಿದ್ದೀನಿ. ಚಿಕ್ಕ ಬಾಕ್ಸು ಎಲ್ಲರಿಗಿಂತ ಕಾಸ್ಟ್ಲಿ ಇದೆ ಆ ಬಾಕ್ಸ್. ಕಾಸ್ಟ್ಲಿ ಇದೆ, 350 ರೂಪಾಯಿ ಬಾಕ್ಸ್ ಇದು. ಎಲ್ಲರಿಗೂ ಒಳ್ಳೇದಾಗ್ಲಿ, ಜಾಸ್ತಿ ದುಡ್ಡು ಬರಲಿ. ಎಲ್ಲರ ಹತ್ರ MK ವಾಲೆಟ್ ಐತೆ, ನನ್ನ ಹತ್ರ ಸೇರಿಸಿ. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಅದೇನೋ ಅವತ್ತು ಆರ್ಯನ್ರು ಹೇಳಿದ್ರಲ್ಲ, ವಾಲೆಟ್ ಬರೀ ನಂಗೊಂದು 100 ರೂಪಾಯಿ ಕೊಡು. ಫ್ರೀ ಅದ್ರಲ್ಲಿ ಹಾಕಿರೋದೆ 50 ರೂಪಾಯಿ ಕೊಡ, 100 ರೂಪಾಯಿ ಕೊಡ್ತಾರೆ. ಓ ಅದೇ, ಕೊಡಲಿ 100 ರೂಪಾಯಿ. ನೀನು ಕೊಡೋ. ಚೆನ್ನಾಗಿರೋ ನೋಟ್ ಆದ್ರೂ ಕೊಡ್ಬೇಕು ತಾನೆ. ಈ ನೋಟ್ ನೋಡಿದ್ರೆ ಭಯ ಆಯ್ತಾಯ್ತು ನಂಗೆ. ಹೆಂಗೆ ಆದ್ರೂ ಕಲೆಕ್ಷನ್ ಆಯ್ತು ಗೈಸ್. 170, 180, 185 ರೂಪಾಯಿ ಕಲೆಕ್ಷನ್. ಪರವಾಗಿಲ್ಲ, ಎಲ್ಲರೂ ಒಳ್ಳೆ ದುಡ್ಡು ಮಾಡೋಣ ಈ ವರ್ಷ. ಆದಷ್ಟು ಬೇಗ ಎಲ್ಲರಿಗೂ ಬಿಸ್ನೆಸ್ ಹಾಕೋಣ ಅಷ್ಟೇ. ಯೂಸ್ ಮಾಡ್ರಿ. ನಮ್ಮ OG ಬಾಯ್ಸಿಗೆ ಮಾತ್ರ ಕೊಟ್ಟಿರೋದು ಗೈ. ಇದು ಬಿಟ್ರೆ ನಮ್ಮ ಆರ್ಯನ್ ಬ್ರೋಗ್ ಆಲ್ರೆಡಿ ಕೊಟ್ಟಾಯ್ತು ಬರ್ತಡೆಗೆ. ಇನ್ನೊಂದೇ ಒಂದು ಬಾಕಿ ಐತೆ, ಗಿಫ್ಟ್ ಬಾಕ್ಸ್. ಅದು ಮನೇಲಿ ಐತೆ, ಅದು ಪವನ್ಗೆ. ಅಂಡ್ ಇಷ್ಟೇ ನಮ್ ಕಷ್ಟಕ್ಕಾಗೋರು, ನಮ್ ಖುಷಿಗಾಗೋರು, ನಮ್ ದುಃಖಕ್ಕಾಗೋರು ಇಷ್ಟೇ ಜನ. ಅದಕ್ಕೋಸ್ಕರ ನಮ್ಮ ಬಾಯ್ ಯಾವಾಗ್ಲೂ ನನ್ನ ಜೊತೆಲಿರೋ ಬಾಯ್ಸ್ಗೆ ನಾವು ಗಿಫ್ಟ್ ಕೊಡ್ಬೇಕು ಅಂತ ಅನ್ಸೈತೆ. ಹೇಳ್ಬೇಕನ್ಸ್ತು ಹೇಳ್ದೆ. ಯಾಕೆಂದ್ರೆ ನಿಂಗೆ ಇನ್ನ ವ್ಯಾಲೆಂಟೈನ್ ಇಲ್ಲ ಅಂತ. ನಿನ್ಗೂ ಅದೇನೆ ಕಣ, ನೀನೇನ್ ಸ್ಪೆಷಲ್. ನಿನ್ಗೂ ವ್ಯಾಲೆಂಟೈನ್. ಅವ್ನಿಗೆ ಪಾಲ್ ಜಾನ್. ಅದ್ಯಾವ್ದು ಬ್ರೋ ನಿಮ್ಗೆ? ದಿವಾರ್ಸ್. ಇಷ್ಟೊಂದು ಬಿಲ್ಡಪ್ ಬೇಡ ಕಣ್ರೋ, ಇಷ್ಟೊಂದು ಬಿಲ್ಡಪ್ ಬೇಡ. ಜಾಸ್ತಿ ಬಿಲ್ಡಪ್ ಆಗ್ತವ್ರಿಗೆ ಇದ್ದೀರಲ್ಲ. ಬೇಕಾ? ಗೊತ್ತು ಬೇಕಂತಾನೆ ಮಾಡ್ತಾರೆ ನೋಡು. ಒಳ್ಳೆ ಹುಡುಗಂಗೆ ಒಳ್ಳೆ ತಾಯಿ ಅಂತೆ. ಏನು ಇಲ್ಲ, ಜಾಸ್ತಿ ಏನಿಲ್ಲ, ಚಿಕ್ಕದು. ಅದು ಬಾಕ್ಸ್ ನಂಗೆ ಯಾರೋ ಬೇರೆಯವ್ರು ಕೊಟ್ಟಿದ್ರು, ಬೇರೆ ಬಾಕ್ಸ್ ಇರ್ಲಿಲ್ಲ. ಆಯ್ತು ತೋರಿಸಿ. ಆಂಟಿಗೆ ಇಷ್ಟ ಅನ್ಬಿಟ್ಟು ಕೊಟ್ಟಿದ್ದೀನಿ. ಸೂಪರ್. ನಿಜವಾಗ್ಲೂ ಎಣ್ಣೆ ಚಾಕ್ಲೇಟು ಸಕ್ಕತ್ತಾಗಿರ್ತದೆ. ಹಾಂ ನೋಡಿ, ಎಲ್ಲ ಟೋಪಿ ಹಾಕೊಂಡು ಫುಲ್ಲು ನೆಕ್ಸ್ಟ್ ಲೆವೆಲ್ಲು. ಆ ಪೈಲಟ್ ಚೆನ್ನಾಗವ್ರೆ.
ಓಕೆ ಗೈಸ್, ಈ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಬಾಯ್ ಹೇಳೋ ಸಮಯ. ಹಾಗಂತೂ ಅಲ್ಟಿಮೇಟ್ ಆಗಿ ತಗೊಂಡು ನಂಗಂತೂ ತುಂಬಾ ಖುಷಿ ಆಯ್ತು. ಬನ್ನಿ ಹೋಗೋಣ. ಏನು ಹೇಳಿದ್ರು ಗೊತ್ತಾ, ಇವ್ರು ಟಿಕ್ ಟಾಕ್ ಅಲ್ಲೆಲ್ಲ ಬರ್ತಾನೆ. ಯು ಆರ್ ರೈಟ್. ತಿಂತ ಇದ್ದಾ? ಓಕೆ ಗೈಸ್, ಫ್ರೆಂಡ್ಸ್ ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಈ ಥರ ಡಿನ್ನರ್ ಯೂಶ್ವಲಿ ಮಾಡಿರಲಿಲ್ಲ ನಾನು, ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದು. ಯಾವಾಗಲೂ ಪಾರ್ಟಿ ಅಂತಿದ್ವಿ, ಹೋಗಿ ಕುತ್ಕೊಂಡು ಮಾತಾಡಿಕೊಂಡು ಒಬ್ರು ಕಾಲು ಎಳ್ಕೊಂಡು ಆ ಒಂದು ಖುಷಿನೇ ಬೇರೆ ಥರ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಮೊಮೆಂಟ್ ಆಫ್ ದ ಡೇ ಏನಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನನಗೆ ನಮ್ಗೆ ಏನು ಲಾಡು ಸಿಕ್ಕಿತ್ತಲ್ಲ, ತಿರುಪತಿ ಲಾಡುನ, ಅದನ್ನು ಎಲ್ರಿಗೂ ಅನಿಸಿದೆ. ಎಲ್ಲರೂ ಖುಷಿಪಟ್ಟರು. ಆ್ಯಂಡ್ ನಮ್ಮ ಬಾಯ್ಸ್ ಎಲ್ಲ ಫುಲ್ ಹ್ಯಾಪಿ ಇವತ್ತು ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.